ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಶ್ರೀ. ಇವತ್ತು ತಂದೆ ಮತ್ತು ಮಗಳ ಎಲ್ಲರಿಗೂ ಒಂದು ನಮಸ್ಕಾರ. ಪ್ರೀತಿಯ ಬಾಂಧವ್ಯದ ನಾನು ಕಥೆಯನ್ನು ಭಾಗ್ಯಶ್ರೀ. ಕೇಳೋಣ. ಇವತ್ತು ಬನ್ನಿ ತಂದೆ ಮತ್ತು ಮಗಳ ಕಥೆಯನ್ನ ಒಂದು ಪ್ರಾರಂಭಿಸೋಣ. ಪ್ರೀತಿಯ ಬಾಂಧವ್ಯದ ಕಥೆಯನ್ನ ಕೇಳೋಣ. ಬನ್ನಿ ಕಥೆಯನ್ನ ಪ್ರಾರಂಭಿಸೋಣ. ಮಗಳ ವರ್ತನೆ ಯಾಕೋ ಸರಿಯಾಗಿಲ್ಲ. ಇಂಥದೊಂದು ಅನುಮಾನ ಗೋಪಾಲ್ ರಾವ್ನನ್ನು ಒಂದು ವಾರದಿಂದ ಬಿಡದೆ ಕಾಡುತ್ತಿತ್ತು. ಅದಕ್ಕೆ ಸರಿಯಾಗಿ SLC ಓದುತ್ತಿದ್ದ ಅವನ ಮಗಳು ಶ್ವೇತಾ ನೇರ ಮಾತಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದಳು. ಈತ ಆಫೀಸಿನಿಂದ ಬರುವ ವೇಳೆಗೆ ಹೋಮ್ವರ್ಕ್ ಎಂದು ಪ್ರಾಜೆಕ್ಟ್ ವರ್ಕ್ ಎಂದು ಬ್ಯುಸಿಯಾಗಿರುತ್ತಿದ್ದಳು. ಬೆಳಗ್ಗೆ ಅಂತೂ ಟ್ಯೂಷನ್ನ ನೆಪದಲ್ಲಿ ಹೋಗಿಬಿಟ್ಟರೆ ಆಕೆ ಮನೆಗೆ ಬರುವ ವೇಳೆಗೆ ಗೋಪಾಲ್ ರಾಯರು ಆಫೀಸಿಗೆ ಹೊರಟು ನಿಂತಿರುತ್ತಿದ್ದರು. ತುಂಬಾ ವರ್ಷಗಳಿಂದಲೂ ಇದೇ ಪರಿಸ್ಥಿತಿ ಇತ್ತು. ಆದರೆ ಈ ಹಿಂದೆಲ್ಲ ಮಗಳ ಮಾತು ವರ್ತನೆ ಎರಡರಲ್ಲೂ ಗೋಪಾಲ್ ರಾವ್ಗೆ ಚಿಕ್ಕದೊಂದು ಅನುಮಾನವೂ ಬಂದಿರಲಿಲ್ಲ. ಮಗಳು ಹೀಗೆ ಮುಖ ಮರೆಸಿಕೊಂಡು ಓಡಾಡ್ತಾಳೆ ಅಂದರೆ ಏನೋ ಅನಾಹುತ ನಡೆದಿದೆ ಅಂದುಕೊಂಡರು ಗೋಪಾಲ್ ರಾವ್. ಹೇಳಿ ಕೇಳಿ ಮಗಳಿಗೆ 15 ತುಂಬಿದೆ. ಯಾರಾದ್ರೂ ಹುಡುಕ ಇವಳಿಗೆ ಲವ್ ಲೆಟರ್ ಕೊಟ್ಟು ಬಿಟ್ನಾ? ವಯಸ್ಸಿನ ಹುಚ್ಚು ಆವೇಶದಲ್ಲಿ ಮಗಳು ಅದನ್ನು ಒಪ್ಪಿಬಿಟ್ಟಳ? ಅದೇ ಕಾರಣದಿಂದ ನಮಗೆ ಸಿಗದೆ ಓಡಾಡ್ತಾ ಇದ್ದಾಳ ಎಂದೆಲ್ಲ ಕಲ್ಪಿಸಿಕೊಂಡರು ಗೋಪಾಲ್ ರಾವ್. ಹೆಂಡತಿ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾಳಲ್ಲ, ಅವಳಿಗೆ ಈ ವಿಷಯ ಗೊತ್ತಾದರೆ ರಂಪ ರಾಮಾಯಣ ಆದಿತ್ತು. ಅವಳಿಗೆ BP, ಶುಗರ್ ಎರಡೂ ಇದೆ. ಏನಾದ್ರೂ ಫಜೀತಿ ಆದ್ರೆ ಕಷ್ಟ. ಅವಳಿಗೆ ಗೊತ್ತಾಗುವ ಮೊದಲು ನಾನೇ ಪರಿಸ್ಥಿತಿನ ಹ್ಯಾಂಡಲ್ ಮಾಡಬೇಕು ಎಂದುಕೊಂಡರು ಗೋಪಾಲ್ ರಾವ್. ಅದೊಂದು ಶನಿವಾರ ಮಧ್ಯಾಹ್ನ ದಿಢೀರನೆ ಮನೆಗೆ ಬಂದು ಬಿಟ್ಟಳು. ಆಗಲೂ ಮಗಳು ಮನೆಯಲ್ಲಿರಲಿಲ್ಲ. ಸ್ಕೂಲಿಂದ ಬಂದವಳು ಎಲ್ಲಿಗೆ ಹೋದಳು? ಹಾಗೆ ಹೋಗುವ ಮುನ್ನ ಯಾರಿಗಾದರೂ ಹೇಳಬಾರದಿತ್ತ? ಅಥವಾ ಅವರ ಅಮ್ಮನಿಗೆ ಏನಾದರೂ ಈ ವಿಷಯವಾಗಿ ಮೊದಲೇ ಹೇಳಿದ್ದಾಳ? ಇಂಥವೇ ಯೋಚನೆಯಲ್ಲಿ ಗೋಪಾಲ್ ರಾವ್ ಮುಳುಗಿದರು. ಅವರಿಗೆ ಯಾವುದೇ ಉತ್ತರ ಹೊಳೆಯಲಿಲ್ಲ. ನಂತರ ಏನು ಮಾಡಲು ತೋಚದೆ ಒಂದು ಅನುಮಾನವನ್ನ ಅಂಗೈಯಲ್ಲಿ ಹಿಡಿದುಕೊಂಡೇ ಗೋಪಾಲ್ ರಾವ್ ಮನೆಯ ಒಳಗೆ ನಡೆದು ಬಂದರು. ಒಂದೆರಡು ನಿಮಿಷಗಳ ನಂತರ ಮಗಳ ರೂಮಿನ ಕದ ತೆರೆದು ಸುಮ್ಮನೆ ಹಾಗೊಮ್ಮೆ ನೋಡಿದರು. ಮಂಚದ ಮೇಲೆ ಒಂದು ಕವರ್ ಬಿದ್ದಿರುವುದು ಕಾಣಿಸಿತು. ಈತ ಕುತೂಹಲದಿಂದ ಅತ್ತ ನೋಡಿದರೆ ಅದರ ಮೇಲೆ ಅಪ್ಪನಿಗೆ ತುಂಬಾ ಪ್ರೀತಿಯಿಂದ ಎಂದು ಬರೆದಿತ್ತು. ಅಚ್ಚರಿ ಕುತೂಹಲದಿಂದಲೇ ಗೋಪಾಲ್ ರಾವ್ ಕವರ್ ಒಡೆದರು. ಒಳಗಿದ್ದ ಪತ್ರದಲ್ಲಿ ಹೀಗೊಂದು ವಿವರಣೆ ಇತ್ತು. ಮೈ ಡಿಯರ್ ಪಪ್ಪ, ಕ್ಷಮಿಸು. ಒಂದು ದೊಡ್ಡ ಸಂಕಟ ಮತ್ತು ನೋವಿನಿಂದ ನಿನಗೆ ಈ ಪತ್ರ ಬರಿತಾ ಇದ್ದೀನಿ. ಈ ವಿಷಯ ತಿಳಿದು ನಿನಗೆ ಬೇಸರ ಆಗುತ್ತೆ, ಸಿಟ್ಟು ಬರುತ್ತೆ. ಒಂದು ವೇಳೆ ನಾನು ಮನೆಯಲ್ಲಿದ್ದೇ ನಿನ್ನೊಂದಿಗೆ ಈ ವಿಷಯ ಹೇಳಿದಿದ್ರೆ ಮಮ್ಮಿನೂ ನೀನು ಜಗಳಕ್ಕೆ ನಿಲ್ತಾ ಇದ್ರಿ. ಮಗಳು ನಿನ್ನಿಂದಲೇ ಹಾಳಾಗಿದ್ದು ಅಂತ ಪರಸ್ಪರ ದೂರ್ತಾ ಇದ್ರಿ. ರಂಪ ರಾಮಾಯಣ ಮಾಡಿಬಿಡ್ತಾ ಇದ್ರಿ. ಅಂಥದೊಂದು ಸೀನ್ ನೋಡಬಾರ್ದು ಅಂತಾನೆ ಹೀಗೆ ಒಂದು ಪತ್ರ ಬರೆಯುವ ನಿರ್ಧಾರಕ್ಕೆ ಬಂದೆ ಕಣಪ್ಪ. ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಸಂತೋಷ್ ಕಣಪ್ಪ. ಅಂದ ಹಾಗೆ ಈ ಸಂತೋಷ್ ನನ್ನ ಕ್ಲಾಸ್ಮೇಟ್ ಅಲ್ಲ, ಅವನು MBBS ಡ್ರಾಪ್ ಔಟ್. ಆಗಲೇ 35 ವರ್ಷ ಆಗಿದೆಯಪ್ಪ. ಹಾಗಿದ್ರು ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ. ಜೋರಾಗಿ ಬೈಕ್ ಓಡಿಸ್ತಾನೆ, ಸಖತ್ತಾಗಿ ಹಾಡು ಹೇಳ್ತಾನೆ. ಅವನು ಜೊತೆಗಿದ್ರೆ ನನಗಂತೂ ಯಾರಂದ್ರೆ ಯಾರು ನೆನಪಾಗೋದಿಲ್ಲ. ನಾನಂತೂ ಅವನನ್ನು ಪ್ರೀತಿಯಿಂದ ಸಂತು ಅಂತೇನೆ. ಅವನಿಗೆ ಗಾಬರಿ ಆಗಬೇಕು, ಅಷ್ಟೊಂದು ಪ್ರೀತಿಸ್ತಾ ಇದ್ದೀನಿ. ಮೊನ್ನೆ ವ್ಯಾಲೆಂಟೈನ್ಸ್ ಡೇ ಮುಗಿತಲ್ಲ, ಅವತ್ತು ಇಬ್ರು ಕಾಫಿ ಡೇಗೆ ಹೋಗಿದ್ವಿ. ಇಡೀ 4 ಗಂಟೆ ಅಲ್ಲಿದ್ವಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಲ್ಲ, ಸಂತೋಷ್ಗೆ ಹುಡುಗಿಯರ ಹುಚ್ಚು ವಿಪರೀತ. ಈಗಾಗಲೇ ಅವನಿಗೆ 5-6 ಮಂದಿ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ನಂಗೆ ಗೊತ್ತು. ಇದೆಲ್ಲ ಗೊತ್ತಿದ್ದು ನಾನು ಅವನನ್ನ ಇಷ್ಟಪಟ್ಟಿದ್ದೀನಿ, ಅವನೊಂದಿಗೆ ಬದುಕ್ತಾ ಇದ್ದೀನಿ. ಚಿಕ್ಕಂದಿನಿಂದ ಗಿಳಿಮರಿಯ ತರ ಬೆಳೆಸಿದ್ದು ನೀನು ಅಂತ ನಿನಗೆ ಒಂದು ಮಾತು ಹೇಳದೆ ಬಂದು ಬಿಟ್ಟೆ. ಕ್ಷಮಿಸಿಬಿಡಪ್ಪ ಪ್ಲೀಸ್. ನಿನ್ನ ಮುದ್ದಿನ ಮಗಳು ಶ್ವೇತಾ. ಪತ್ರ ಓದಿ ಮುಗಿಸಿದ ಗೋಪಾಲ್ ರಾವ್ ಸಂಪೂರ್ಣ ಬೆವತ್ತು ಹೋಗಿದ್ದ.
ಮುದ್ದಿನ ಮಗಳನ್ನ ಸಾಕಿದ್ದು, ಆಡಿಸಿದ್ದು, ಕದರಿಸಿದ್ದು, ಕತೆ ಹೇಳಿದ್ದು, ಉಯ್ಯಾಲೆಯಲ್ಲಿ ತೂಗಿದ್ದು, ತುತ್ತು ಕೊಟ್ಟಿದ್ದು ಎಲ್ಲವೂ ಅವನಿಗೆ ಒಂದೊಂದಾಗಿ ನೆನಪಾಯಿತು. ಈಗ ಏನು ಮಾಡಬೇಕು ಎಂದು ತೋಚದೆ ಆತ ತಬ್ಬಿಬ್ಬಾಗಿ ನಿಂತಿದ್ದಾಗಲೇ ಆ ಪತ್ರದ ಕೆಳಗೆ PTO ಎಂದು ಬರೆದಿತ್ತು. ಶಿವನೇ, ಇನ್ನು ಯಾವ ಕೆಟ್ಟ ಸುದ್ದಿ ಓದಬೇಕೋ ಎಂದುಕೊಂಡು ಗೋಪಾಲ್ ರಾಯರು ನಡಗುತ್ತಲೇ ಆ ಪತ್ರ ತಿರುಗಿಸಿದರು. ಅಲ್ಲಿ ಹೀಗಿತ್ತು: ಅಪ್ಪ, ಈವರೆಗೂ ನೀನು ಓದಿದೆಯಲ್ಲ, ಅದಷ್ಟು ಓಡು, ದೊಡ್ಡ ಸುಳ್ಳು. ನಮ್ಮ ಸ್ಕೂಲ್ನಲ್ಲಿ ಕೊಡುವ ಪ್ರೋಗ್ರೆಸ್ ರಿಪೋರ್ಟ್ ಇದೆಯಲ್ಲ, ಅದಕ್ಕಿಂತ ಕೆಟ್ಟ ಸಂಗತಿಗಳು ಅದೆಷ್ಟೋ ಇವೆ ಅಂತ ನಿನಗೆ ನೆನಪು ಮಾಡಿಕೊಡಲು ಸುಮ್ಮನೆ ಹೀಗೆಲ್ಲ ಬರೆಯಬೇಕಾಯಿತು. ಮತ್ತೆ ಹೇಳ್ತಿದ್ದೀನಿ, ಇದೆಲ್ಲ ಸುಳ್ಳು. ಅಲ್ಲೇ ಟೇಬಲ್ ಕೆಳಗೆ ನನ್ನ ಪ್ರೋಗ್ರೆಸ್ ರಿಪೋರ್ಟ್ ಇದೆ. ನೋವಿನ ವಿಚಾರ ಏನೆಂದರೆ, ನಾನು C ಗ್ರೇಡ್ ಬಂದಿದ್ದೀನಿ. ಸಾರಿ, ಮುಂದಿನ ತಿಂಗಳು A ಗ್ರೇಡೇ ಬರ್ತೀನಿ. ಈಗ ಅದಕ್ಕೆ ಸಹಿ ಹಾಕು ಪ್ಲೀಸ್. ಅಮ್ಮನ ಜೊತೆ ಇದೇ ವಿಷಯಕ್ಕೆ ಜಗಳ ಆಡಬೇಡ. ಇಲ್ಲೇ ಪಕ್ಕದ ಮನೆ ಆಂಟಿ ಹತ್ರ ಗೋರಂಟಿ ಹಾಕಿ ಕಳಿಸ್ತಾ ಇದ್ದೀನಿ. ನೀನು ಬೈಯೋದಿಲ್ಲ ಅಂತಾದ್ರೆ ಸುಮ್ಮನೆ ಒಂದ್ಸಲ ಕೂಗು, ಓಡಿ ಬರ್ತೀನಿ. ನಿಂಗೊತ್ತಾ ಅಪ್ಪ, ಐ ಲವ್ ಯು ವೆರಿ ವೆರಿ ಮಚ್. ನಿನ್ನ ತುಂಡ ಮಗಳು ಶ್ವೇತಾ. ಮಗಳ ಜಾಣತನದ ಬಗ್ಗೆ ಹೆಮ್ಮೆಯೂ ತನ್ನ ಅನುಮಾನದ ಬಗ್ಗೆ ನಾಚಿಕೆಯೂ ಒಮ್ಮೆಗೆ ಆಯಿತು ಗೋಪಾಲ್ ರಾವ್ಗೆ. ಆತ ಮೇಲಿಂದ ಮೇಲೆ ಭಾವುಕನಾದ. ಒಂದು ಪತ್ರದ ಮೂಲಕ ತನ್ನ ಯೋಚನೆಯ ಮಟ್ಟವನ್ನೇ ಬದಲಾಯಿಸಿದ ಮಗಳನ್ನ ನೆನೆದು ಅವನಿಗೆ ಖುಷಿ ಹೆಚ್ಚಾಯಿತು. ಗಂಟಲು ಉಬ್ಬಿ ಬಂತು. ಉಕ್ಕಿ ಬಂದ ಕಂಬನಿ ಬರೆಸಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಶ್ವೇತಾ ಎಂದು ಕರೆದ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತಗೊಂಡು ಮುಖ ತೋರಿಸದೆ ಒದ್ದಾಡಿ ಹೋಗುವ ಮಕ್ಕಳನ್ನು ಬೈಬೇಡಿ, ಸುಮ್ಮನೆ ಅನುಮಾನಿಸಬೇಡಿ ಎಂದು ಎಲ್ಲ ಪೋಷಕರಿಗೂ ಹೇಳಬೇಕು ಅನಿಸಿದ್ದರಿಂದ ಈ ಕತೆ. ಕತೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕಥೆಯ ಮೂಲಕ ನಿಮ್ಮನ್ನ ಭೇಟಿಯಾಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.